ಕೃಷ್ಣದೇವರಾಯ ಅವರ ಸ್ಫೂರ್ತಿದಾಯಕ ನಿಜ ಜೀವನದ ಕತೆ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಜನಪ್ರಿಯ ರಾಜರಲ್ಲಿ ಒಬ್ಬರಾಗಿದ್ದವರು ಕೃಷ್ಣದೇವರಾಯ. ಅವರು ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತ ನಡೆಸಿದ ಮಹಾನ್ ರಾಜನಾಗಿದ್ದು, ಕರ್ನಾಟಕದ ಇತಿಹಾಸದಲ್ಲಿ ಚಿನ್ನದ ಅಧ್ಯಾಯವನ್ನು ಬರೆದವರು. ಅವರ ಆಡಳಿತ ಕಾಲವನ್ನು ವಿಜಯನಗರದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಕೃಷ್ಣದೇವರಾಯರು 1509ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನಕ್ಕೇರಿದರು. ಆ ಸಮಯದಲ್ಲಿ ರಾಜ್ಯದ ಸುತ್ತಮುತ್ತ ಹಲವು ಶತ್ರು ರಾಜ್ಯಗಳು ದಾಳಿ ಮಾಡಲು ಕಾಯುತ್ತಿದ್ದರು. ಆದರೆ ಕೃಷ್ಣದೇವರಾಯರು ಧೈರ್ಯ, ಬುದ್ಧಿವಂತಿಕೆ ಮತ್ತು ಯುದ್ಧ ಕೌಶಲ್ಯದಿಂದ ಶತ್ರುಗಳನ್ನು ಸೋಲಿಸಿ ಸಾಮ್ರಾಜ್ಯವನ್ನು ಬಲಪಡಿಸಿದರು. ಅವರು ಕೇವಲ ಯುದ್ಧಗಳಲ್ಲಿ ಜಯಗಳಿಸಿದ ರಾಜನಲ್ಲ, ಪ್ರಜೆಗಳ ಹಿತಕ್ಕಾಗಿ ಕೆಲಸ ಮಾಡಿದ ದಯಾಳು ಆಡಳಿತಗಾರನೂ ಆಗಿದ್ದರು. ರಾಜ್ಯದಲ್ಲಿ ರೈತರಿಗೆ ನೀರಿನ ಕೊರತೆಯಾಗದಂತೆ ಕೆರೆಗಳು, ಕಾಲುವೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳನ್ನು ನಿರ್ಮಿಸಿದರು. ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ ಕಾರಣ ಜನರು ಸಮೃದ್ಧಿಯಿಂದ ಬದುಕಲು ಆರಂಭಿಸಿದರು. ಒಮ್ಮೆ ರಾಜ್ಯದ ಒಂದು ಗ್ರಾಮದಲ್ಲಿ ಭಾರೀ ಬರ ಬಂತು. ಜನರಿಗೆ ಆಹಾರವೂ ಸಿಗದೆ ಕಷ್ಟವಾಯಿತು. ಈ ವಿಷಯ ಕೃಷ್ಣದೇವರಾಯರ ಗಮನಕ್ಕೆ ಬಂದಾಗ ಅವರು ತಕ್ಷಣ ಅಲ್ಲಿಗೆ ತೆರಳಿದರು. ರಾಜನು ಬಂದಿರುವುದನ್ನು ನೋಡಿ ಗ್ರಾಮಸ್ಥರು ಆಶ್ಚರ್ಯಪಟ್ಟರು. ರಾಜನು ಸ್ವತಃ ಜನರ ಸಮಸ್ಯೆಗಳನ್ನು ಕೇಳಿ ಧಾನ್ಯ, ಹಣ ಮತ್ತು ನೀರಿನ ವ್ಯವಸ್ಥೆ ಮಾಡಲು ಆದೇಶ ನೀಡಿದರು. ಅಲ್ಲಿ ಒಬ್ಬ ವೃದ್ಧ ಮಹಿಳೆ ರಾಜನನ್ನು ನೋಡಿ, ನೀವು ನಮ್ಮ ರಾಜ ಮಾತ್ರವಲ್ಲ, ನಮ್ಮ ರಕ್ಷಕರೂ ಹೌದು ಎಂದು ಹೇಳಿದಳು. ಆ ಮಾತು ಕೃಷ್ಣದೇವರಾಯರ ಮನಸ್ಸನ್ನು ಮುಟ್ಟಿತು. ಅವರು ತಮ್ಮ ಮಂತ್ರಿಗಳಿಗೆ, ರಾಜನ ಮಹತ್ವ ಅವನ ಅರಮನೆಗಳಲ್ಲಿ ಅಲ್ಲ, ಅವನು ಜನರ ಕಣ್ಣೀರನ್ನು ಒರೆಸುವುದರಲ್ಲಿ ಇದೆ ಎಂದು ಹೇಳಿದರು. ಕೃಷ್ಣದೇವರಾಯರು ಸಾಹಿತ್ಯ ಮತ್ತು ಕಲೆಯನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವರ ಅರಮನೆಯಲ್ಲಿ ಅಷ್ಟದಿಗ್ಗಜರು ಎಂದು ಕರೆಯಲ್ಪಟ್ಟ 8 ಮಹಾನ್ ಕವಿಗಳು ಇದ್ದರು. ಅವರು ಕನ್ನಡ, ತೆಲುಗು, ಸಂಸ್ಕೃತ ಮತ್ತು ತಮಿಳು ಭಾಷೆಗಳ ಅಭಿವೃದ್ಧಿಗೆ ಸಹಾಯ ಮಾಡಿದರು. ಅವರ ಕಾಲದಲ್ಲಿ ಸಂಗೀತ, ನೃತ್ಯ, ಸಾಹಿತ್ಯ ಮತ್ತು ಶಿಲ್ಪಕಲೆಗಳು ಅಪಾರವಾಗಿ ಬೆಳೆಯುವಂತಾಯಿತು. ರಾಜನು ಯುದ್ಧದಲ್ಲಿ ಎಷ್ಟು ಶೂರನಾಗಿದ್ದನೋ ಅಷ್ಟೇ ವಿನಯಶೀಲನಾಗಿಯೂ ಇದ್ದನು. ಒಂದು ಬಾರಿ ಯುದ್ಧದಲ್ಲಿ ಜಯಗಳಿಸಿದ ನಂತರ ಸೈನಿಕರು ದೊಡ್ಡ ಸಂಭ್ರಮ ಮಾಡುತ್ತಿದ್ದರು. ಆದರೆ ಕೃಷ್ಣದೇವರಾಯರು, ಈ ಜಯ ನನ್ನದೇ ಅಲ್ಲ, ನನ್ನ ಸೈನಿಕರ ಧೈರ್ಯ ಮತ್ತು ಜನರ ಆಶೀರ್ವಾದದ ಫಲ ಎಂದು ಹೇಳಿದರು. ಇದರಿಂದ ಸೈನಿಕರ ಮನಸ್ಸಿನಲ್ಲಿ ರಾಜನ ಬಗ್ಗೆ ಇನ್ನಷ್ಟು ಗೌರವ ಹೆಚ್ಚಾಯಿತು. ಅವರ ಆಡಳಿತದಲ್ಲಿ ವಿಜಯನಗರವು ವಿಶ್ವದ ಶ್ರೀಮಂತ ನಗರಗಳಲ್ಲಿ ಒಂದಾಗಿ ಬೆಳೆದಿತ್ತು. ವಿದೇಶಗಳಿಂದ ವ್ಯಾಪಾರಿಗಳು ಬಂದು ಮಸಾಲೆ, ವಜ್ರ, ರತ್ನ ಮತ್ತು ಬಟ್ಟೆಗಳ ವ್ಯಾಪಾರ ಮಾಡುತ್ತಿದ್ದರು. ನಗರದ ಮಾರುಕಟ್ಟೆಗಳು ಸದಾ ಜನರಿಂದ ಕಿಕ್ಕಿರಿದು ಇರುತ್ತಿದ್ದವು. ವಿದೇಶಿ ಪ್ರವಾಸಿಗರು ವಿಜಯನಗರದ ವೈಭವವನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಆದರೆ ಕೃಷ್ಣದೇವರಾಯರ ಜೀವನದಲ್ಲಿ ಸವಾಲುಗಳು ಕಡಿಮೆ ಇರಲಿಲ್ಲ. ಅನೇಕ ಯುದ್ಧಗಳು, ರಾಜಕೀಯ ಕುತಂತ್ರಗಳು ಮತ್ತು ಕುಟುಂಬದ ದುಃಖಗಳ ನಡುವೆಯೂ ಅವರು ತಮ್ಮ ಕರ್ತವ್ಯವನ್ನು ಮರೆಯಲಿಲ್ಲ. ತಮ್ಮ ರಾಜ್ಯ ಮತ್ತು ಜನರ ಸುರಕ್ಷತೆಯನ್ನು ಮೊದಲ ಆದ್ಯತೆಯಾಗಿ ನೋಡಿದರು. ಜೀವನದ ಕೊನೆಯ ದಿನಗಳಲ್ಲಿಯೂ ಅವರು ರಾಜ್ಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿದ್ದರು. ಅವರ ಆಡಳಿತ ಜನರಿಗೆ ನ್ಯಾಯ, ಭದ್ರತೆ ಮತ್ತು ಸಮೃದ್ಧಿಯನ್ನು ನೀಡಿತು. ಇಂದು ಕೂಡ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಜನರು ಕೃಷ್ಣದೇವರಾಯರನ್ನು ಗೌರವದಿಂದ ನೆನಪಿಸುತ್ತಾರೆ. ಅವರ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಿಜವಾದ ರಾಜನು ಕೇವಲ ಅಧಿಕಾರದಿಂದ ದೊಡ್ಡವನಾಗುವುದಿಲ್ಲ, ಜನರ ಹೃದಯ ಗೆದ್ದಾಗ ಮಾತ್ರ ಅವನು ಮಹಾನ್ ನಾಯಕನಾಗುತ್ತಾನೆ. ಶಕ್ತಿ, ದಯೆ ಮತ್ತು ಜ್ಞಾನ ಒಂದಾಗಿದಾಗ ನಿಜವಾದ ಮಹತ್ವ ಹುಟ್ಟುತ್ತದೆ.